ಸ್ನೇಹಿತರೆ, MNS ಅಕಾಡೆಮಿಗೆ ಸ್ವಾಗತ. ನಮಸ್ಕಾರ. MNS ಅಕಾಡೆಮಿ ವತಿಯಿಂದ ಮತ್ತೊಂದು ವಿಶಿಷ್ಟವಾಗಿರುವಂತಹ ಎಪಿಸೋಡ್ ನಿಮಗಾಗಿ. ಆರ್ಥಿಕತೆ, ಯೋಜನೆ ಮತ್ತು ಕಾರ್ಯಕ್ರಮಗಳು, ಇದಕ್ಕೆ ಸಂಬಂಧಪಟ್ಟಿರುವಂತಹ ಟಾಪ್ 40 ಪ್ರಶ್ನೋತ್ತರ ಕಾರ್ಯಕ್ರಮಗಳನ್ನು ಸಂಪೂರ್ಣವಾಗಿ ಸಂಕ್ಷಿಪ್ತ ವಿವರಣೆಯೊಂದಿಗೆ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಮುಂಬರುವಂತಹ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆ ಆಗಿರ್ಬೋದು, ಅತ್ಯಂತ ಉಪಯುಕ್ತಕರವಾಗಿರುವಂತಹ ಒಂದು ಎಪಿಸೋಡು. ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆಲ್ ದ ಬೆಸ್ಟ್. ಸೌರ ವಿದ್ಯುತ್ ಆಧಾರಿತ ಏಷ್ಯಾದ ಮೊದಲ ಟೆಕ್ಸ್ಟೈಲ್ ಮಿಲ್ ಮಹಾರಾಷ್ಟ್ರದ ಯಾವ ಜಿಲ್ಲೆಯಲ್ಲಿ ಕಾರ್ಯಾರಂಭ ಮಾಡಲಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ, ಪರಭನಿ. ಮಹಾರಾಷ್ಟ್ರದ ಜೈ ಭವಾನಿ ಮಹಿಳಾ ಕೋಆಪರೇಟಿವ್ ಟೆಕ್ಸ್ಟೈಲ್ ಮಿಲ್ ಸದ್ಯದಲ್ಲಿಯೇ ಸೌರ ಆಧಾರಿತ ವಿದ್ಯುತ್ನಲ್ಲಿ ಕಾರ್ಯಾರಂಭ ಮಾಡುವುದಾಗಿ ಪ್ರಕಟಿಸಿದೆ. ಇದು ಕಾರ್ಯಾರಂಭಗೊಂಡಲ್ಲಿ ಮಹಿಳೆಯರಿಗೆ ಇನ್ನೂ ಹೆಚ್ಚಿನ ಉದ್ಯೋಗಾವಕಾಶಗಳನ್ನು ಕಲ್ಪಿಸಲಿದೆ. ಸೊ ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್. ಯಾವ ರಾಜ್ಯ ಸರ್ಕಾರ ಗೋವು ಸಂಪುಟ ಅಂದರೆ ಕೌ ಕ್ಯಾಬಿನೆಟ್ ರಚಿಸಲು ನಿರ್ಣಯ ಕೈಗೊಂಡಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ, ಮಧ್ಯಪ್ರದೇಶ. ಮಧ್ಯಪ್ರದೇಶ ಸರ್ಕಾರ ಇತ್ತೀಚೆಗೆ ಮುಖ್ಯಮಂತ್ರಿ ಶಿವರಾಜ್ ಸಿಂಗ್ ಚೌಹಾಣ್ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಗೋವು ಸಂಪುಟ ಅಂದರೆ ಕೌ ಕ್ಯಾಬಿನೆಟ್ ರಚಿಸುವ ನಿರ್ಣಯ ಕೈಗೊಂಡಿತು. ಗೋವುಗಳ ಸಂರಕ್ಷಣೆಯ ಭಾಗವಾಗಿ ಸುಮಾರು 2,000 ಗೋಶಾಲೆಗಳನ್ನು ಸ್ಥಾಪಿಸಲಾಗುವುದು. ಮಾಳ್ವಿ, ನಿಮ್ರಾನಿ, ಕಂಕಥ ಮತ್ತು ಗಾವೋಲೋ ಈ 4 ಸ್ಥಳೀಯ ತಳಿಗಳ ಸಂರಕ್ಷಣೆಗಾಗಿ ಆಕ್ಷನ್ ಪ್ಲಾನ್ ಅನ್ನು ರಾಜ್ಯ ಸರ್ಕಾರ ರೂಪಿಸಲಿದೆ. ಸೊ ಆಪ್ಷನ್ ಸಿ ಇಸ್ ದಿ ರೈಟ್ ಆನ್ಸರ್. ಭಾರತದಲ್ಲಿ ವಾಟ್ಸಾಪ್ ಸೌಲಭ್ಯ ಆರಂಭಿಸಿದೆ. ಯಾವ ದೇಶದಲ್ಲಿ ಇದು ಮೊದಲ ಪಾವತಿ ಸೌಲಭ್ಯ ಕಲ್ಪಿಸಿತ್ತು? ಸರಿಯಾದ ಉತ್ತರ ಆಪ್ಷನ್ ಡಿ, ಬ್ರೆಜಿಲ್. ಫೇಸ್ಬುಕ್ ಒಡೆತನದ ಜನಪ್ರಿಯ ಮೆಸೇಜಿಂಗ್ ಆ್ಯಪ್ ವಾಟ್ಸಾಪ್ ನವೆಂಬರ್ನಲ್ಲಿ ಭಾರತದಲ್ಲಿ ಪೇಮೆಂಟ್ ಸೇವೆ ಆರಂಭಿಸಿತು. ಈ ವರ್ಷದ ಜೂನ್ನಲ್ಲಿ ಬ್ರೆಜಿಲ್ನಲ್ಲಿ ತನ್ನ ಮೊದಲ ಪೇಮೆಂಟ್ ಸರ್ವಿಸ್ ಅನ್ನು ವಾಟ್ಸಾಪ್ ಆರಂಭಿಸಿತ್ತು. ವಾಟ್ಸಾಪ್ ಪಾವತಿ ಸೌಲಭ್ಯ ಬಳಸಿ ಹಣ ಪಾವತಿ ಮಾಡಲು ಬ್ಯಾಂಕ್ ಖಾತೆ ಮತ್ತು ಡೆಬಿಟ್ ಕಾರ್ಡ್ ಇರುವುದು ಕಡ್ಡಾಯ. ICICI, HDFC, ಆಕ್ಸಿಸ್, SBI ಮತ್ತು ಜಿಯೋ ಪೇಮೆಂಟ್ ಬ್ಯಾಂಕ್ ಜೊತೆ ಸೇರಿ ವಾಟ್ಸಾಪ್ ಕಾರ್ಯನಿರ್ವಹಿಸಲಿದೆ. ಸೊ ಆಪ್ಷನ್ ಡಿ ಇಸ್ ದಿ ರೈಟ್ ಆನ್ಸರ್. ದೇಶದಲ್ಲಿ ಬಹುಗ್ರಾಮಗಳಿಗಾಗಿ ಮೊದಲ ಸೋಲಾರ್ ಆಧಾರಿತ ಏಕೀಕೃತ ನೀರು ಪೂರೈಕೆ ಯೋಜನೆಯನ್ನು ಯಾವ ರಾಜ್ಯದಲ್ಲಿ ಆರಂಭಿಸಲಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ, ಅರುಣಾಚಲ ಪ್ರದೇಶ. ಇತ್ತೀಚೆಗೆ ಕೇಂದ್ರ ಜಲಶಕ್ತಿ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ದೇಶದಲ್ಲಿ ಬಹುಗ್ರಾಮಗಳಿಗಾಗಿ ಮೊದಲ ಸೋಲಾರ್ ಆಧಾರಿತ ಏಕೀಕೃತ ನೀರು ಪೂರೈಕೆ ಯೋಜನೆ, ಸೋಲಾರ್ ಬೇಸ್ಡ್ ಇಂಟಿಗ್ರೇಟೆಡ್ ಮಲ್ಟಿ ವಿಲೇಜ್ ವಾಟರ್ ಸಪ್ಲೈ ಪ್ರಾಜೆಕ್ಟ್ ಅನ್ನು ಅರುಣಾಚಲ ಪ್ರದೇಶದಲ್ಲಿ ಉದ್ಘಾಟಿಸಿದರು. ಸೊ ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್. ಇತ್ತೀಚೆಗೆ ಯಾವ ರಾಜ್ಯ ಸರ್ಕಾರ ಪರಿವರ್ತನ್ ಹೆಸರಿನ ಪರಿಸರ ಸುಸ್ಥಿರ ಕಾರ್ಯಕ್ರಮ ಆರಂಭಿಸಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ, ಕೇರಳ. ಕೇರಳ ಸರ್ಕಾರ ಮೀನುಗಾರರ ಜೀವನ ಗುಣಮಟ್ಟ ಸುಧಾರಣೆಗಾಗಿ ಪರಿವರ್ತನ್ ಹೆಸರಿನ ಪರಿಸರ ಸುಸ್ಥಿರ ಕಾರ್ಯಕ್ರಮ ಆರಂಭಿಸಿದೆ. ಕರಾವಳಿ ಭಾಗದಲ್ಲಿನ ಯುವ ಮೀನುಗಾರರು ಮತ್ತು ಮೀನುಗಾರಿಕೆ ಸಂಬಂಧಿತ ಕ್ಷೇತ್ರದಲ್ಲಿನ ಜನರನ್ನು ಕೌಶಲ್ಯ ವೃದ್ಧಿ ಕಾರ್ಯಕ್ರಮಗಳ ಮೂಲಕ ಉತ್ತೇಜಿಸಿ ಅವರನ್ನು ಹೆಚ್ಚಿನ ಗಳಿಕೆಗಾಗಿ ಅಣಿಗೊಳಿಸುವ ಉದ್ದೇಶ ಪರಿವರ್ತನ್ ಕಾರ್ಯಕ್ರಮದ್ದಾಗಿದೆ. ಸೊ ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್. ಯಾವ ನದಿ ನೀರನ್ನು ಬಳಸಿಕೊಂಡು ಲುಹ್ರಿ ಹೈಡ್ರೋ ಪವರ್ ವಿದ್ಯುತ್ ಸ್ಥಾವರ ನಿರ್ಮಿಸಲು ಕೇಂದ್ರ ಸರ್ಕಾರ ಒಪ್ಪಿಗೆ ಸೂಚಿಸಿದೆ? ಸರಿಯಾದ ಉತ್ತರ ಆಪ್ಷನ್ ಎ, ಸಟ್ಲೇಜ್. ಹಿಮಾಚಲ ಪ್ರದೇಶದಲ್ಲಿ ಸಟ್ಲೇಜ್ ನದಿ ನೀರನ್ನು ಬಳಸಿಕೊಂಡು ಲುಹ್ರಿ ಹೈಡ್ರೋ ಪವರ್ ವಿದ್ಯುತ್ ಸ್ಥಾವರ ಸ್ಥಾಪಿಸಲು ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕ್ಯಾಬಿನೆಟ್ ಕಮಿಟಿ ಆನ್ ಎಕನಾಮಿಕ್ ಅಫೇರ್ಸ್ CCEA ಒಪ್ಪಿಗೆ ನೀಡಿತು. 210 ಮೆಗಾವ್ಯಾಟ್ ಸಾಮರ್ಥ್ಯದ ಈ ವಿದ್ಯುತ್ ಸ್ಥಾವರ ನಿರ್ಮಾಣಕ್ಕಾಗಿ ಕೇಂದ್ರ ಸರ್ಕಾರ ಆರ್ಥಿಕ ನೆರವು ನೀಡಲಿದೆ. ಸೊ ಆಪ್ಷನ್ ಎ ಇಸ್ ದಿ ರೈಟ್ ಆನ್ಸರ್. ಎರಡನೆಯ ಬ್ಯಾಚಿನ 3 ರಫೇಲ್ ಫೈಟರ್ ಜೆಟ್ ಯುದ್ಧ ವಿಮಾನಗಳು ನವೆಂಬರ್ನಲ್ಲಿ ಯಾವ ವಾಯುನೆಲೆ ಅಂದರೆ ಏರ್ಬೇಸ್ನಲ್ಲಿ ಬಂದಿಳಿದವು? ಸರಿಯಾದ ಉತ್ತರ ಆಪ್ಷನ್ ಡಿ, ಜಾಮನಗರ್. ಭಾರತ 36 ರಫೇಲ್ ಅತ್ಯಾಧುನಿಕ ಯುದ್ಧ ವಿಮಾನಗಳ ಪೂರೈಕೆಗಾಗಿ ಫ್ರಾನ್ಸ್ನೊಂದಿಗೆ 2016ರಲ್ಲಿ ಒಪ್ಪಂದಕ್ಕೆ ಸಹಿ ಹಾಕಿತ್ತು. ಸುಮಾರು 58,000 ಕೋಟಿ ರುಗಳನ್ನು ಪಾವತಿಸಿ ಭಾರತ ರಫೇಲ್ ಯುದ್ಧ ವಿಮಾನಗಳನ್ನು ಖರೀದಿಸುತ್ತಿದೆ. ಮೊದಲ ಬ್ಯಾಚಿನ 5 ರಫೇಲ್ ವಿಮಾನಗಳನ್ನು ಫ್ರಾನ್ಸ್ನ ಈ ವರ್ಷದ ಜುಲೈ 29ರಂದು ಭಾರತಕ್ಕೆ ಹಸ್ತಾಂತರಿಸಿತ್ತು. ಹರಿಯಾಣದ ಅಂಬಾಲಾ ಏರ್ಬೇಸ್ನಲ್ಲಿ ಭಾರತ ಇವುಗಳನ್ನು ಪಡೆದುಕೊಂಡಿತ್ತು. ನವೆಂಬರ್ನಲ್ಲಿ ಎರಡನೇ ಬ್ಯಾಚಿನ 3 ರಫೇಲ್ ವಿಮಾನಗಳು ಗುಜರಾತಿನ ಜಾಮನಗರ ಏರ್ಬೇಸ್ಗೆ ಬಂದಿಳಿದವು. ಸೊ ಆಪ್ಷನ್ ಡಿ ಇಸ್ ದಿ ರೈಟ್ ಆನ್ಸರ್.
G20 ಗ್ಲೋಬಲ್ ಸ್ಮಾರ್ಟ್ ಸಿಟೀಸ್ ಅಲಯನ್ಸ್ಗಾಗಿ ವರ್ಲ್ಡ್ ಎಕನಾಮಿಕ್ ಫೋರಂ ಭಾರತದ 4 ನಗರಗಳನ್ನು ಆಯ್ಕೆ ಮಾಡಿದೆ. ಯಾವುದು ಇವುಗಳಲ್ಲಿ ಒಂದಾಗಿಲ್ಲ? ಸರಿಯಾದ ಉತ್ತರ ಆಪ್ಷನ್ ಸಿ, ಲಕ್ನೋ. ವರ್ಲ್ಡ್ ಎಕನಾಮಿಕ್ ಜಾಗತಿಕ ಮಟ್ಟದಲ್ಲಿ ಸ್ಮಾರ್ಟ್ ಸಿಟಿ ರೋಡ್ ಮ್ಯಾಪ್ನ ಪ್ರವರ್ತನೆಗಾಗಿ 22 ದೇಶಗಳ 36 ನಗರಗಳನ್ನು ಆಯ್ಕೆ ಮಾಡಿದ್ದು, ಇದರಲ್ಲಿ ಭಾರತದ 4 ನಗರಗಳು ಸಹ ಸೇರಿವೆ. ಅವುಗಳೆಂದರೆ ಬೆಂಗಳೂರು, ಫರೀದಾಬಾದ್, ಇಂದೋರ್ ಮತ್ತು ಹೈದರಾಬಾದ್. ಸೊ ಆಪ್ಷನ್ ಸಿ ಇಸ್ ದಿ ರೈಟ್ ಆನ್ಸರ್. ಸುಭಕರ್ಣ ಸರವಗಿ ಎನ್ವಿರಾನ್ಮೆಂಟ್ ಅವಾರ್ಡ್ ಅನ್ನು ಕೆಳಗಿನವುಗಳಲ್ಲಿ ಯಾವುದು ನೀಡುತ್ತಿದೆ? ಸರಿಯಾದ ಉತ್ತರ ಆಪ್ಷನ್ ಡಿ, ಫೆಡರೇಷನ್ ಆಫ್ ಇಂಡಿಯನ್ ಮಿನರಲ್ ಇಂಡಸ್ಟ್ರೀಸ್. ಕರ್ನಾಟಕ ವಿಭಾಗದ ವೇದಾಂತ್ ಕಬ್ಬಿಣ ಅದಿರು ಘಟಕ ಇತ್ತೀಚೆಗೆ ಸುಭಕರ್ಣ ಸರವಗಿ ಎನ್ವಿರಾನ್ಮೆಂಟ್ ಅವಾರ್ಡ್ಗೆ ಪಾತ್ರವಾಯಿತು. ಕರ್ನಾಟಕದಲ್ಲಿನ ಗಣಿಗಳಲ್ಲಿ ಪರಿಸರ ನಿರ್ವಹಣೆಗಾಗಿ ಕೈಗೊಂಡ ಕ್ರಮಗಳನ್ನು ಪರಿಗಣಿಸಿ ವೇದಾಂತ್ ಘಟಕಕ್ಕೆ ಪ್ರಶಸ್ತಿ ನೀಡಲಾಯಿತು. ಫೆಡರೇಷನ್ ಆಫ್ ಇಂಡಿಯನ್ ಮಿನರಲ್ ಇಂಡಸ್ಟ್ರೀಸ್ ಈ ಪ್ರಶಸ್ತಿ ನೀಡುತ್ತಿದೆ. ಸೊ ಆಪ್ಷನ್ ಡಿ ಇಸ್ ದಿ ರೈಟ್ ಆನ್ಸರ್. ಬೀದಿ ವ್ಯಾಪಾರಿಗಳಿಗಾಗಿ ಬಡ್ಡಿ ರಹಿತ 10,000 ರುಗಳ ಸಾಲ ಯೋಜನೆಯನ್ನು ಆಂಧ್ರಪ್ರದೇಶ ಸರ್ಕಾರ ಪ್ರಕಟಿಸಿದೆ. ಈ ಯೋಜನೆಯ ಹೆಸರೇನು? ಸರಿಯಾದ ಉತ್ತರ ಆಪ್ಷನ್ ಸಿ, ಜಗನನ್ನ ಥೋಡು. ಆಂಧ್ರಪ್ರದೇಶದ ಮುಖ್ಯಮಂತ್ರಿ ಜಗನ್ಮೋಹನ್ ರೆಡ್ಡಿ ನವೆಂಬರ್ನಲ್ಲಿ ಬೀದಿ ವ್ಯಾಪಾರಿಗಳು ಮತ್ತು ಚಿಕ್ಕ ವ್ಯಾಪಾರಿಗಳಿಗೆ ಬಡ್ಡಿ ರಹಿತ 10,000 ರುಗಳ ಸಾಲ ಯೋಜನೆಯನ್ನು ಘೋಷಿಸಿದರು. ಯೋಜನೆಗೆ ಜಗನನ್ನ ಥೋಡು ಎಂದು ಹೆಸರಿಸಲಾಗಿದೆ. ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ನೇರವಾಗಿ ಮೊತ್ತ ಜಮೆ ಮಾಡಲಾಗುವುದು. ಸೊ ಆಪ್ಷನ್ ಸಿ ಇಸ್ ದಿ ರೈಟ್ ಆನ್ಸರ್. ನವೆಂಬರ್ನಲ್ಲಿ ಗ್ಲೋಬಲ್ ರಿನ್ಯೂಯಬಲ್ ಎನರ್ಜಿ ಇನ್ವೆಸ್ಟ್ಮೆಂಟ್ ಮೀಟಿಂಗ್ ಅಂಡ್ ಎಕ್ಸೋ ಎಲ್ಲಿ ಪ್ರಾಯೋಜನೆಯಾಗಿತ್ತು? ಸರಿಯಾದ ಉತ್ತರ ಆಪ್ಷನ್ ಡಿ, ದೆಹಲಿ. ಪ್ರಧಾನಿ ನರೇಂದ್ರ ಮೋದಿ ದೆಹಲಿಯಲ್ಲಿ ಗ್ಲೋಬಲ್ ರಿನ್ಯೂಯಬಲ್ ಎನರ್ಜಿ ಇನ್ವೆಸ್ಟ್ಮೆಂಟ್ ಮೀಟಿಂಗ್ ಅಂಡ್ ಎಕ್ಸೋ ಉದ್ಘಾಟನೆ ಮಾಡಿದರು. ಭವಿಷ್ಯದ ದಿನಗಳಲ್ಲಿ ಭಾರತ ಮರುಬಳಕೆಯ ಇಂಧನ ಉತ್ಪಾದನೆಯನ್ನು ದುಪ್ಪಟ್ಟುಗೊಳಿಸುವ ಗುರಿ ಹೊಂದಿದ್ದು, ವಿದೇಶಿ ಹೂಡಿಕೆದಾರರು ಭಾರತದ ಯೋಜನೆಗಳಲ್ಲಿ ಭಾಗವಹಿಸಬಹುದು ಎಂದು ಆಹ್ವಾನ ನೀಡಿದರು. ಸೊ ಆಪ್ಷನ್ ಡಿ ಇಸ್ ದಿ ರೈಟ್ ಆನ್ಸರ್. ಪಂಚೇಶ್ವರ ವಿವಿಧೋದ್ದೇಶ ಯೋಜನೆಯನ್ನು ಕಾರ್ಯಗತಗೊಳಿಸುವ ಕುರಿತು ಭಾರತ ಇತ್ತೀಚೆಗೆ ಯಾವ ದೇಶದೊಂದಿಗೆ ಮಾತುಕತೆ ನಡೆಸಿತು? ಸರಿಯಾದ ಉತ್ತರ ಆಪ್ಷನ್ ಡಿ, ನೇಪಾಳ. ಭಾರತದ ವಿದೇಶಾಂಗ ಕಾರ್ಯದರ್ಶಿ ಹರ್ಷವರ್ಧನ್ ಶಿಂಗ್ಲಾ ನವೆಂಬರ್ನಲ್ಲಿ ನೇಪಾಳಕ್ಕೆ ಭೇಟಿ ನೀಡಿದ್ದರು. ಉಭಯ ದೇಶಗಳ ನಡುವೆ ಏರ್ ಟ್ರಾವೆಲ್ ಬಬಲ್ ಆರಂಭ, ಪಂಚೇಶ್ವರ ವಿವಿಧೋದ್ದೇಶ ಯೋಜನೆಯ ಕಾರ್ಯಗತದ ಕುರಿತು ಮಾತುಕತೆ ನಡೆಸಿದರು. ಭಾರತ ನೇಪಾಳ ಪಂಚೇಶ್ವರ ಹೈಡ್ರೋ ವಿದ್ಯುತ್ ಸ್ಥಾವರ ಸ್ಥಾಪನೆಗಾಗಿ ನೀಲನಕ್ಷೆ ಸಿದ್ಧಪಡಿಸಿವೆ. ಸೊ ಆಪ್ಷನ್ ಡಿ ಇಸ್ ದಿ ರೈಟ್ ಆನ್ಸರ್. ಕ್ವಾಲಿಟಿ ಕೌನ್ಸಿಲ್ ಆಫ್ ಇಂಡಿಯಾ QCI ಸಹಯೋಗದೊಂದಿಗೆ ಭಾರತದಲ್ಲಿನ ಮೂಲಸೌಕರ್ಯ ಕ್ಷೇತ್ರವನ್ನು ಪರಿವರ್ತಿಸಲು ರಾಷ್ಟ್ರೀಯ ಕಾರ್ಯಕ್ರಮ ಮತ್ತು ಯೋಜನಾ ನಿರ್ವಹಣಾ ನೀತಿ ಚೌಕಟ್ಟು NPMPF ಅನ್ನು ಈ ಕೆಳಗಿನ ಯಾವ ಸಂಸ್ಥೆ ಅಥವಾ ಆಯೋಗ ಆರಂಭಿಸಿದೆ? ಸರಿಯಾದ ಉತ್ತರ ಆಪ್ಷನ್ ಎ, ನೀತಿ ಆಯೋಗ. ಭಾರತದಲ್ಲಿ ಮೂಲಸೌಕರ್ಯ ಕ್ಷೇತ್ರವನ್ನು ಪರಿವರ್ತಿಸಲು ನೀತಿ ಆಯೋಗವು ಕ್ವಾಲಿಟಿ ಕೌನ್ಸಿಲ್ ಆಫ್ ಇಂಡಿಯಾದ ಸಹಯೋಗದಲ್ಲಿ ರಾಷ್ಟ್ರೀಯ ಕಾರ್ಯಕ್ರಮ ಯೋಜನಾ ನಿರ್ವಹಣಾ ನೀತಿ ಚೌಕಟ್ಟನ್ನು ಪ್ರಾರಂಭಿಸಿದೆ. ನೀತಿ ಆಯೋಗದ ಸಿಇಒ ಆಗಿ ಅಮಿತಾಬ್ ಕಾಂತ್ ಹುದ್ದೆಯಲ್ಲಿದ್ದಾರೆ. QCI ಅಧ್ಯಕ್ಷರಾಗಿ ಆದಿಲ್ ಜೈನುಲ್ ಬಾಯ್ ಕಾರ್ಯನಿರ್ವಹಿಸುತ್ತಿದ್ದಾರೆ. ಸೊ ಆಪ್ಷನ್ ಎ ಇಸ್ ದಿ ರೈಟ್ ಆನ್ಸರ್. 2020ನೇ ಆರ್ಥಿಕ ವರ್ಷದಲ್ಲಿ ಭಾರತದ ಅತ್ಯಂತ ಉದಾರ ದಾನಿ ಎಂಬ ಹೆಗ್ಗಳಿಕೆ ಪಡೆದ ಉದ್ಯಮಿ ಯಾರು? ಸರಿಯಾದ ಉತ್ತರ ಆಪ್ಷನ್ ಬಿ, ಅಜೀಂ ಪ್ರೇಮ್ಜಿ. 2020ನೇ ಆರ್ಥಿಕ ವರ್ಷದಲ್ಲಿ IT ಕಂಪನಿ ವಿಪ್ರೋ ಮುಖ್ಯಸ್ಥ ಅಜೀಂ ಪ್ರೇಮ್ಜಿ 7,904 ಕೋಟಿ ರೂಪಾಯಿ ಹಣವನ್ನು ಸಾಮಾಜಿಕ ಕಾರ್ಯಗಳಿಗೆ ವಿನಿಯೋಗಿಸಿ ಭಾರತದ ಅತ್ಯಂತ ಉದಾರಿ ಉದ್ಯಮಿ ಎಂಬ ಹೆಗ್ಗಳಿಕೆಗೆ ಭಾಜನರಾಗಿದ್ದಾರೆ. HCL ಟೆಕ್ನಾಲಜಿ ಸ್ಥಾಪಕ ಚೇರ್ಮನ್ ಶಿವ ನಾಡರ್ 795 ಕೋಟಿ ರೂಪಾಯಿ ಎರಡನೇ ಸ್ಥಾನದಲ್ಲಿದ್ದರೆ, ರಿಲಯನ್ಸ್ ಇಂಡಸ್ಟ್ರಿಯ ಚೇರ್ಮನ್ ಮುಖೇಶ್ ಅಂಬಾನಿ 458 ಕೋಟಿ ದಾನ ಮಾಡುವುದರೊಂದಿಗೆ ಮೂರನೇ ಸ್ಥಾನದಲ್ಲಿದ್ದಾರೆ. ಸೊ ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್. ಕೇಂದ್ರ ಸರ್ಕಾರದ ಶಿಪ್ಪಿಂಗ್ ಸಚಿವಾಲಯವನ್ನು ಇತ್ತೀಚೆಗೆ ಏನೆಂದು ಮರುನಾಮಕರಣ ಮಾಡಲಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಡಿ, ಬಂದರು, ಹಡಗು ಮತ್ತು ಜಲಮಾರ್ಗ ಸಚಿವಾಲಯ. ಕೇಂದ್ರ ಸರ್ಕಾರವು ಶಿಪ್ಪಿಂಗ್ ಸಚಿವಾಲಯವನ್ನು ಬಂದರು, ಹಡಗು ಮತ್ತು ಜಲಮಾರ್ಗ ಸಚಿವಾಲಯ ಮಿನಿಸ್ಟ್ರಿ ಆಫ್ ಪೋರ್ಟ್ಸ್, ಶಿಪ್ಪಿಂಗ್ ಅಂಡ್ ವಾಟರ್ವೇಸ್ ಎಂದು ಮರುನಾಮಕರಣ ಮಾಡಿದೆ.
ಪ್ರಧಾನಿ ನರೇಂದ್ರ ಮೋದಿ ಗುಜರಾತ್ ರಾಜ್ಯದ ಸೂರತ್ನ ಹಜೀರಾ ಮತ್ತು ಭಾವನಗರದ ಘೋಘಾ ನಡುವೆ ರೋಪ್ಯಾಕ್ಸ್ ದೋಣಿ ರೋಪ್ಯಾಕ್ಸ್ ಫೆರ್ರಿ ಸರ್ವಿಸ್ ಸೇವೆಯನ್ನು ವರ್ಚುವಲ್ ಆಗಿ ಉದ್ಘಾಟನೆ ಮಾಡಿದ ಸಂದರ್ಭದಲ್ಲಿ ಈ ಮರುನಾಮಕರಣ ಮಾಡಿದರು. ಸೊ ಆಪ್ಷನ್ ಡಿ ಇಸ್ ದಿ ರೈಟ್ ಆನ್ಸರ್. ಯಾವ ದೇಶದ ಕಾರ್ಡುಗಳನ್ನು ಹೊಂದಿರುವವರು ಭಾರತದಲ್ಲಿ ರುಪೇ ನೆಟ್ವರ್ಕ್ ಪ್ರವೇಶಿಸಲು ಅನುವು ಮಾಡಿಕೊಡುವ ರುಪೇ ಕಾರ್ಡ್ನ 2ನೇ ಹಂತಕ್ಕೆ ಪ್ರಧಾನಿ ಮೋದಿ ನವೆಂಬರ್ನಲ್ಲಿ ಚಾಲನೆ ನೀಡಿದರು? ಸರಿಯಾದ ಉತ್ತರ ಆಪ್ಷನ್ ಎ ಭೂತಾನ್. ಭೂತಾನ್ ಕಾರ್ಡ್ಗಳನ್ನು ಹೊಂದಿರುವವರು ಭಾರತದಲ್ಲಿ ರುಪೇ ನೆಟ್ವರ್ಕ್ ಪ್ರವೇಶಿಸಲು ಅನುವು ಮಾಡಿಕೊಡುವ ರುಪೇ ಕಾರ್ಡ್ 2ನೇ ಹಂತದ ವ್ಯವಸ್ಥೆಯನ್ನು ಪ್ರಧಾನಿ ಮೋದಿ ಹಾಗೂ ಭೂತಾನ್ ಪ್ರಧಾನಿ ಲೋತಾಯ್ ಸೆರಿಂಗ್ ನವೆಂಬರ್ನಲ್ಲಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಉದ್ಘಾಟಿಸಿದರು. ಪ್ರಧಾನಿ ಮೋದಿ 2019ರ ಆಗಸ್ಟ್ನಲ್ಲಿ ಭೂತಾನ್ಗೆ ಭೇಟಿ ನೀಡಿದ್ದ ಸಂದರ್ಭ ಉಭಯ ದೇಶದ ಪ್ರಧಾನಮಂತ್ರಿಗಳು ರುಪೇ ಕಾರ್ಡ್ ಯೋಜನೆಯ ಮೊದಲ ಹಂತಕ್ಕೆ ಚಾಲನೆ ನೀಡಿದ್ದರು. 2ನೇ ಹಂತವು ಭೂತಾನ್ ಕಾರ್ಡ್ ಹೊಂದಿರುವವರು ಭಾರತದಲ್ಲೂ ಅದರ ಪ್ರಯೋಜನ ಪಡೆಯಲು ಸಹಾಯಕವಾಗಲಿದೆ. ಸೊ ಆಪ್ಷನ್ ಎ ಇಸ್ ದಿ ರೈಟ್ ಆನ್ಸರ್. ಈ ಕೆಳಗಿನ ಯಾವ ರಾಜ್ಯದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಹರ್ ಘರ್ ಹರ್ ನಲ್ ಯೋಜನೆಗೆ ನವೆಂಬರ್ನಲ್ಲಿ ಚಾಲನೆ ನೀಡಿದರು? ಸರಿಯಾದ ಉತ್ತರ ಆಪ್ಷನ್ ಬಿ ಉತ್ತರ ಪ್ರದೇಶ. ಪ್ರಧಾನಿ ನರೇಂದ್ರ ಮೋದಿ ನವೆಂಬರ್ನಲ್ಲಿ ಉತ್ತರ ಪ್ರದೇಶದ ವಿಂಧ್ಯ ಪ್ರದೇಶದ ಸೋನ್ ಭದ್ರಾ ಮತ್ತು ಮಿರ್ಜಾಪುರ ಜಿಲ್ಲೆಗಳಿಗೆ ನೀರು ಪೂರೈಸುವ ಹರ್ ಘರ್ ಹರ್ ನಲ್ ಪ್ರತಿ ಮನೆಗೂ ನಲ್ಲಿ ನೀರು ಯೋಜನೆಗೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಚಾಲನೆ ನೀಡಿದರು. ಕೇಂದ್ರ ಸರ್ಕಾರದ ಜಲಜೀವನ ಮಿಷನ್ ಅಡಿ ಹರ್ ಘರ್ ಹರ್ ನಲ್ ಯೋಜನೆ ಕಾರ್ಯಗತಗೊಳಿಸಲಾಗಿದೆ. ಒಟ್ಟಾರೆ 5,555.38 ಕೋಟಿ ರು ವೆಚ್ಚದಲ್ಲಿ ಯೋಜನೆ ಜಾರಿಗೊಳಿಸಲಾಗಿದೆ. ಸೊ ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್. ಈ ಕೆಳಗಿನ ಯಾವ ವಿಷಯಗಳು ಭಾರತದಲ್ಲಿ ಸರಕು ಮತ್ತು ಸೇವಾ ತೆರಿಗೆ ವ್ಯಾಪ್ತಿಯಲ್ಲಿಲ್ಲ? 1ನೇದು ಮಾನವ ಬಳಕೆಗಾಗಿ ಆಲ್ಕೋಹಾಲ್, 2ನೇದು ಪೆಟ್ರೋಲಿಯಂ ಉತ್ಪನ್ನಗಳು, 3ನೇದು ವಿದ್ಯುತ್. ಹಾಗಾದರೆ ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲ. ಮಾನವ ಬಳಕೆಗಾಗಿ ಆಲ್ಕೋಹಾಲ್, ಪೆಟ್ರೋಲಿಯಂ ಉತ್ಪನ್ನ ಮತ್ತು ವಿದ್ಯುತ್ ಈ 3 ವಿಷಯ ಭಾರತದಲ್ಲಿ ಸರಕು ಮತ್ತು ಸೇವಾ ತೆರಿಗೆ ವ್ಯಾಪ್ತಿಯಲ್ಲಿ ಇಲ್ಲ. ಆಪ್ಷನ್ ಡಿ ಇಸ್ ದಿ ರೈಟ್ ಆನ್ಸರ್. ಆಯುಷ್ ಸ್ಟ್ರಾಟಜಿಕ್ ಪಾಲಿಸಿ ಅಂಡ್ ಫೆಸಿಲಿಟೇಷನ್ ಬ್ಯೂರೋಗೆ ಸಂಬಂಧಿಸಿದ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. 1. ಇನ್ವೆಸ್ಟ್ ಇಂಡಿಯಾ ಸಹಯೋಗದೊಂದಿಗೆ ಆಯುಷ್ ಸಚಿವಾಲಯ ಇದನ್ನು ಸ್ಥಾಪಿಸುತ್ತಿದೆ. 2ನೇದು ಬ್ಯೂರೋ ಭಾರತದ ಆಯುಷ್ ವಲಯಕ್ಕೆ ಔಷಧ ನಿಯಂತ್ರಕವಾಗಿ ಕಾರ್ಯನಿರ್ವಹಿಸುತ್ತದೆ. ಮೇಲೆ ನೀಡಿರುವ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಎ ಒಂದು ಮಾತ್ರ. ಆಯುಷ್ ಸಚಿವಾಲಯವು ಸ್ಟ್ರಾಟಜಿಕ್ ಪಾಲಿಸಿ ಅಂಡ್ ಫೆಸಿಲಿಟೇಷನ್ ಬ್ಯೂರೋವನ್ನು ಇನ್ವೆಸ್ಟ್ ಇಂಡಿಯಾ ರಾಷ್ಟ್ರೀಯ ಹೂಡಿಕೆ ಉತ್ತೇಜನ ಮತ್ತು ಫೆಸಿಲಿಟೇಷನ್ ಏಜೆನ್ಸಿಯ ಸಹಯೋಗದೊಂದಿಗೆ ಸ್ಥಾಪಿಸುತ್ತಿದೆ. ಇದು ಭಾರತದಲ್ಲಿ ಹೂಡಿಕೆ ಅವಕಾಶಗಳು ಮತ್ತು ಆಯ್ಕೆಗಳನ್ನು ಹುಡುಕುವವರಿಗೆ ಸಹಾಯ ಮಾಡುತ್ತದೆ. ಯೋಜನೆಯಲ್ಲಿ ಪಾಲುದಾರರಾಗಿ ಇನ್ವೆಸ್ಟ್ ಇಂಡಿಯಾ ಬ್ಯೂರೋದ ಕೆಲಸದ ಯೋಜನೆಯನ್ನು ರೂಪಿಸಲು ಮತ್ತು ಅದರ ಅಲ್ಪಾವಧಿಯ ಹಾಗೂ ದೀರ್ಘಕಾಲೀನ ಗುರಿಗಳನ್ನು ವ್ಯಾಖ್ಯಾನಿಸಲು ಸಚಿವಾಲಯದೊಂದಿಗೆ ವ್ಯಾಪಕವಾಗಿ ಸಹಕರಿಸುತ್ತದೆ. ಸೊ ಆಪ್ಷನ್ ಎ ಇಸ್ ದಿ ರೈಟ್ ಆನ್ಸರ್. ಗೃಹ ರೇಟಿಂಗ್ಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. 1. ಇದು ಕಟ್ಟಡದ ಪರಿಸರ ಕಾರ್ಯಕ್ಷಮತೆಯನ್ನು ಸಂಪೂರ್ಣ ಜೀವನ ಸಮಗ್ರವಾಗಿ ಮೌಲ್ಯಮಾಪನ ಮಾಡುತ್ತದೆ. 2ನೇದು ಗೃಹ ಕೌನ್ಸಿಲ್ ಅನ್ನು ಹೊಸ ನವೀಕರಿಸಬಹುದಾದ ಇಂಧನ ಸಚಿವಾಲಯದ ಬೆಂಬಲದೊಂದಿಗೆ ಇಂಧನ ಮತ್ತು ಸಂಪನ್ಮೂಲ ಸಂಸ್ಥೆ ಸ್ಥಾಪಿಸಿತು. ಮೇಲೆ ನೀಡಿರುವ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ 1 ಮತ್ತು 2. ಗೃಹ ರೇಟಿಂಗ್ಗಳಿಗೆ ಸಂಬಂಧಿಸಿದಂತೆ 2 ಹೇಳಿಕೆಗಳು ಕೂಡ ಸರಿಯಾಗಿದೆ. ಆಪ್ಷನ್ ಸಿ ಇಸ್ ದಿ ರೈಟ್ ಆನ್ಸರ್. ಇತ್ತೀಚೆಗೆ ಪ್ರಾರಂಭಿಸಲಾದ ಲೀಲಾವತಿ ಪ್ರಶಸ್ತಿಗಳು ಈ ಕೆಳಗಿನ ಯಾವ ಸಂಸ್ಥೆಯ ಉಪಕ್ರಮವಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಡಿ ಅಖಿಲ ಭಾರತ ತಾಂತ್ರಿಕ ಶಿಕ್ಷಣ ಮಂಡಳಿ. ಲೀಲಾವತಿ ಅವಾರ್ಡ್ಸ್ 2020 ತಾಂತ್ರಿಕ ಶಿಕ್ಷಣ ನಿಯಂತ್ರಕ ಅಖಿಲ ಭಾರತ ತಾಂತ್ರಿಕ ಶಿಕ್ಷಣ ಮಂಡಳಿಯ ಒಂದು ಉಪಕ್ರಮವಾಗಿದ್ದು, ಮಹಿಳೆಯರಿಗೆ ಸಮಾನತೆ ಮತ್ತು ನ್ಯಾಯಸಮ್ಮತತೆ ಚಿಕಿತ್ಸೆ ನೀಡಲು ಆಯೋಗ ಅನುಮೋದಿತ ಸಂಸ್ಥೆಗಳ ಪ್ರಯತ್ನಗಳನ್ನು ಗುರುತಿಸುವ ಗುರಿಯನ್ನು ಇದು ಹೊಂದಿದೆ. ಮಹಿಳಾ ಸಬಲೀಕರಣವು ವಿಷಯವಾಗಿರುವುದರಿಂದ ನೈರ್ಮಲ್ಯ, ಆರೋಗ್ಯ, ಪೋಷಣೆ, ಸಾಕ್ಷರತೆ, ಉದ್ಯೋಗ, ತಂತ್ರಜ್ಞಾನ, ಸಾಲ, ಮಾರುಕಟ್ಟೆ, ನಾವೀನ್ಯತೆ, ಕೌಶಲ್ಯ ಅಭಿವೃದ್ಧಿ, ನೈಸರ್ಗಿಕ ಸಂಪನ್ಮೂಲಗಳು ಮತ್ತು ಮಹಿಳೆಯರಲ್ಲಿ ಹಕ್ಕುಗಳ ಬಗ್ಗೆ ಜಾಗೃತಿ ಮೂಡಿಸುವುದು ಈ ಪ್ರಶಸ್ತಿಯ ಉದ್ದೇಶವಾಗಿದೆ. ಸೊ ಆಪ್ಷನ್ ಡಿ ಇಸ್ ದಿ ರೈಟ್ ಆನ್ಸರ್. ಎನರ್ಜಿ ಎಫಿಷಿಯನ್ಸಿ ಸರ್ವಿಸಸ್ ಲಿಮಿಟೆಡ್ ಇಇಎಸ್ಎಲ್ಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. 1. ಇದು ನವೀಕರಿಸಬಹುದಾದ ಇಂಧನ ಸಚಿವಾಲಯದ ಅಡಿಯಲ್ಲಿರುವ ಸಾರ್ವಜನಿಕ ವಲಯದ ನಿಗಮವಾಗಿದೆ.
2. ಇದನ್ನು ವಿದ್ಯುತ್ ಕಾಯ್ದೆ 2003ರ ಅಡಿಯಲ್ಲಿ ಶಾಸನಬದ್ಧ ಸಂಸ್ಥೆಯಾಗಿ ಸ್ಥಾಪಿಸಲಾಗಿದೆ. ಮೇಲೆ ನೀಡಿರುವ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಡಿ ಯಾವುದೂ ಅಲ್ಲ. ಅಂದರೆ 2 ಹೇಳಿಕೆಗಳು ಕೂಡ ತಪ್ಪು. ಎನರ್ಜಿ ಎಫಿಷಿಯನ್ಸಿ ಸರ್ವಿಸಸ್ ಲಿಮಿಟೆಡ್ ಒಂದು ಸೂಪರ್ ಎನರ್ಜಿ ಸರ್ವಿಸ್ ಕಂಪನಿ. ಇದು ಗ್ರಾಹಕರು, ಕೈಗಾರಿಕೆಗಳು ಮತ್ತು ಸರ್ಕಾರಗಳು ಇಂಧನ ದಕ್ಷತೆಯ ತಂತ್ರಜ್ಞಾನಗಳ ಮೂಲಕ ತಮ್ಮ ಶಕ್ತಿಯ ಅಗತ್ಯಗಳನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸಲು ಅನುವು ಮಾಡಿಕೊಡುತ್ತದೆ. 2009ರಲ್ಲಿ ಸ್ಥಾಪನೆಯಾದ ಇಇಎಸ್ಎಲ್ ಅನ್ನು ಭಾರತ ಸರ್ಕಾರದ ವಿದ್ಯುತ್ ಸಚಿವಾಲಯವು 4 ಪ್ರಖ್ಯಾತ ಸಾರ್ವಜನಿಕ ವಲಯದ ಉದ್ಯಮಗಳಾದ ಎನ್ಟಿಪಿಸಿ ಲಿಮಿಟೆಡ್, ಪವರ್ ಫೈನಾನ್ಸ್ ಕಾರ್ಪೊರೇಷನ್ ಲಿಮಿಟೆಡ್, ಆರ್ಇಸಿ ಲಿಮಿಟೆಡ್ ಮತ್ತು ಪವರ್ ಗ್ರಿಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ಜಂಟಿ ಉದ್ಯಮವಾಗಿ ಉತ್ತೇಜಿಸಿದೆ. ಸೊ ಆಪ್ಷನ್ ಡಿ ಇಸ್ ದಿ ರೈಟ್ ಆನ್ಸರ್. ಭಾರತದಲ್ಲಿ ಬಡತನದ ಅಂದಾಜಿನ ಕುರಿತು ಈ ಕೆಳಗಿನ ಯಾವ ಸಮಿತಿಗಳು ಶಿಫಾರಸು ಮಾಡಿದೆ ಅಥವಾ ಮಾಡಿವೆ? 1. ಸುರೇಶ್ ತೆಂಡೂಲ್ಕರ್ ಸಮಿತಿ, ಸಿ. ರಂಗರಾಜನ್ ಸಮಿತಿ, 3ನೇದು ಡಿ.ಟಿ. ಲಕ್ಷಾವಾಲ ಸಮಿತಿ. ಹಾಗಾದರೆ ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲ ಈ 3 ಸಮಿತಿಗಳು ಕೂಡ ಶಿಫಾರಸು ಮಾಡಿವೆ. 1993ರಲ್ಲಿ ಬಡತನದ ಅಂದಾಜಿಗಾಗಿ ಲಕ್ಷಾವಾಲ ಸಮಿತಿ, 2009ರಲ್ಲಿ ಸುರೇಶ್ ತೆಂಡೂಲ್ಕರ್ ಸಮಿತಿ ಹಾಗೂ 2014ರಲ್ಲಿ ಸಿ. ರಂಗರಾಜನ್ ಸಮಿತಿ ಶಿಫಾರಸು ಮಾಡಿವೆ. ಡಿ ಇಸ್ ದಿ ರೈಟ್ ಆನ್ಸರ್. ಸಬ್ಕಾ ವಿಶ್ವಾಸ್ ಪರಂಪರೆ ಯೋಜನೆ 2019, ಸಬ್ಕಾ ವಿಶ್ವಾಸ್ ಲೆಗಸಿ ಡಿಸ್ಪ್ಯೂಟ್ ರೆಸಲ್ಯೂಷನ್ ಸ್ಕೀಮ್ 2019ರ ಕುರಿತು ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. 1. ಜಿಎಸ್ಟಿಯಲ್ಲಿ ಒಳಪಟ್ಟಿರುವ ಕೇಂದ್ರ ಅಬಕಾರಿ ಮತ್ತು ಸೇವಾ ತೆರಿಗೆಗಳಿಗೆ ಸಂಬಂಧಿಸಿದ ಮತ್ತು ವಿವಿಧ ವೇದಿಕೆಗಳಲ್ಲಿ ಇತ್ಯರ್ಥಗೊಳ್ಳದೆ ಬಾಕಿ ಉಳಿದಿರುವ ದಾವೆಗಳ ಪರಂಪರೆ ಪ್ರಕರಣಗಳನ್ನು ಇತ್ಯರ್ಥಗೊಳಿಸುವ ಉದ್ದೇಶ ಹೊಂದಿದೆ. 2ನೇದು ಈ ಯೋಜನೆ ಪ್ರಸ್ತುತ ಲಡಾಖ್ ಮತ್ತು ಜಮ್ಮು ಹಾಗೂ ಕಾಶ್ಮೀರವನ್ನು ಹೊರತುಪಡಿಸಿ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಸಕ್ರಿಯವಾಗಿದೆ. ಮೇಲೆ ನೀಡಿರುವ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಎ ಒಂದು ಮಾತ್ರ. ಅಂದರೆ 1ನೇ ಹೇಳಿಕೆ ಮಾತ್ರ ಸರಿ, 2ನೇ ಹೇಳಿಕೆ ತಪ್ಪಾಗಿದೆ. ಎ ಇಸ್ ದಿ ರೈಟ್ ಆನ್ಸರ್. ಈ ಕೆಳಗಿನವುಗಳಲ್ಲಿ ಯಾವುದು ಪಿಎಂ ಕುಸುಮ್ ಯೋಜನೆಯ ಘಟಕ ಅಥವಾ ಘಟಕಗಳು? 1. ಬಂಜರು ಭೂಮಿಯಲ್ಲಿ ವಿಕೇಂದ್ರೀಕೃತ ಗ್ರಿಡ್ ಸಂಪರ್ಕಿತ ನವೀಕರಿಸಬಹುದಾದ ಇಂಧನ ವಿದ್ಯುತ್ ಸ್ಥಾವರಗಳನ್ನು ಸ್ಥಾಪಿಸುವುದು. 2ನೇದು ಪ್ರತ್ಯೇಕ ಸೌರ ಕೃಷಿ ಪಂಪ್ಗಳ ಸ್ಥಾಪನೆ, ಸ್ಟ್ಯಾಂಡ್ ಅಲೋನ್ ಸೋಲಾರ್ ಅಗ್ರಿಕಲ್ಚರ್ ಪಂಪ್. ಹಾಗಾದರೆ ಸರಿಯಾದ ಉತ್ತರ ಆಪ್ಷನ್ ಸಿ 1 ಮತ್ತು 2. ಸೊ ಎರಡೂ ಕೂಡ ಸರಿಯಾದ ಹೇಳಿಕೆ. ಆಪ್ಷನ್ ಸಿ ಇಸ್ ದಿ ರೈಟ್ ಆನ್ಸರ್. ವಿದೇಶಿ ಕೊಡುಗೆ ನಿಯಂತ್ರಣ ಕಾಯ್ದೆ FCRA 2010ಗೆ ಸಂಬಂಧಿಸಿದ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. 1. ಶಾಸಕಾಂಗಗಳು ಮತ್ತು ರಾಜಕೀಯ ಪಕ್ಷಗಳ ಸದಸ್ಯರು ಯಾವುದೇ ವಿದೇಶಿ ಕೊಡುಗೆಯನ್ನು ಪಡೆಯುವುದನ್ನು ನಿಷೇಧಿಸಲಾಗಿದೆ. 2ನೇದು ರೂಪಾಯಿಯಲ್ಲಿರಲಿ ಅಥವಾ ವಿದೇಶಿ ಕರೆನ್ಸಿಯಾಗಲಿ ವಿದೇಶಿ ಮೂಲದಿಂದ ಪಡೆದ ಯಾವುದೇ ದೇಣಿಗೆಯನ್ನು FCRA ಅಡಿಯಲ್ಲಿ ವಿದೇಶಿ ಕೊಡುಗೆ ಎಂದು ನಿರ್ಣಯಿಸಲಾಗುತ್ತದೆ. ಮೇಲಿನ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ 1 ಮತ್ತು 2. ಎರಡೂ ಹೇಳಿಕೆಗಳು ಸರಿಯಾಗಿವೆ. ಕೆಲವು ವ್ಯಕ್ತಿಗಳು ಅಥವಾ ಸಂಘಗಳು ಅಥವಾ ಕಂಪನಿಗಳು ವಿದೇಶಿ ಕೊಡುಗೆ ಅಥವಾ ವಿದೇಶಿ ಆತಿಥ್ಯವನ್ನು ಸ್ವೀಕರಿಸುವುದು ಮತ್ತು ಬಳಸುವುದನ್ನು ನಿಯಂತ್ರಿಸಲು ಕಾನೂನನ್ನು ಕ್ರೋಢೀಕರಿಸಿ ವಿದೇಶಿ ಕೊಡುಗೆ ನಿಯಂತ್ರಣ ಕಾಯ್ದೆ FCRA 2010 ಜಾರಿಗೆ ತರಲಾಯಿತು. ಸೊ ಆಪ್ಷನ್ ಸಿ ಇಸ್ ದಿ ರೈಟ್ ಆನ್ಸರ್. ಈ ಕೆಳಗಿನವುಗಳಲ್ಲಿ ಯಾವುದು ಪಿಎಂ ಸ್ವನಿಧಿ ಯೋಜನೆಯ ವೈಶಿಷ್ಟ್ಯಗಳು? 1. ಒತ್ತೆಯ ಅವಶ್ಯಕತೆ ಇಲ್ಲದ ದಿನನಿತ್ಯದ ಅವಶ್ಯಕತೆಗಳ ಪೂರೈಕೆಗೆ ಸಾಲಗಳು, ಕೊಲ್ಯಾಟರಲ್ ಫ್ರೀ ವರ್ಕಿಂಗ್ ಕ್ಯಾಪಿಟಲ್ ಲೋನ್. 2. ಸಾಲವನ್ನು ನಿಯಮಿತವಾಗಿ ಮರುಪಾವತಿಸಿದರೆ ಬಡ್ಡಿಯ ಸಹಾಯಧನ. ಮೇಲೆ ನೀಡಿರುವ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ 1 ಮತ್ತು 2. ಎರಡೂ ಕೂಡ ಸರಿ. ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯವು ಬೀದಿ ಬದಿ ವ್ಯಾಪಾರಿಗಳಿಗೆ ಸಾಲವನ್ನು ವಿಸ್ತರಿಸುವುದರ ಮೂಲಕ ಮಾತ್ರವಲ್ಲದೆ ಅವರ ಸಮಗ್ರ ಅಭಿವೃದ್ಧಿ ಮತ್ತು ಆರ್ಥಿಕ ಉನ್ನತಿಗಾಗಿ ಅಧಿಕಾರ ನೀಡುವ ಸಲುವಾಗಿ ಪಿಎಂ ಸ್ಟ್ರೀಟ್ ವೆಂಡರ್ನ ಆತ್ಮನಿರ್ಭರ್ ನಿಧಿ ಪಿಎಂ ಸ್ವನಿಧಿ ಎಂಬ ಯೋಜನೆಯನ್ನು ಪ್ರಾರಂಭಿಸಿತು. ಸೊ ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್. ರಾಷ್ಟ್ರೀಯ ಹೂಡಿಕೆ ಮತ್ತು ಮೂಲಸೌಕರ್ಯ ನಿಧಿ ನ್ಯಾಷನಲ್ ಇನ್ವೆಸ್ಟ್ಮೆಂಟ್ ಅಂಡ್ ಇನ್ಫ್ರಾಸ್ಟ್ರಕ್ಚರ್ ಫಂಡ್ ನಿರ್ವಹಿಸುವ ನಿಧಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. 1. ಮಾಸ್ಟರ್ ಫಂಡ್ ದೀರ್ಘಕಾಲೀನ ದಾಖಲೆಯೊಂದಿಗೆ ಕೋರ್ ಮೂಲಸೌಕರ್ಯ ಕ್ಷೇತ್ರಗಳಲ್ಲಿ ಪ್ರಬುದ್ಧ ವ್ಯವಹಾರಗಳಲ್ಲಿ ಹೂಡಿಕೆ ಮಾಡುತ್ತದೆ. 2. ನಿಧಿಗಳ ನಿಧಿ ದ ಫಂಡ್ ಆಫ್ ಫಂಡ್ಸ್ ಸಾಮಾಜಿಕ ಮೂಲಸೌಕರ್ಯ ಕ್ಷೇತ್ರಗಳ ಸೇವೆಗಳ ಮೇಲೆ ಕೇಂದ್ರೀಕರಿಸಿ ಭಾರತ ಕೇಂದ್ರಿತ ಈಕ್ವಿಟಿ ಫಂಡ್ ವ್ಯವಸ್ಥಾಪಕರ ಮೂಲಕ ಹೂಡಿಕೆ ಮಾಡುತ್ತದೆ. 3ನೇದು ಆಯಕಟ್ಟಿನ ಅವಕಾಶಗಳ ನಿಧಿ ಸ್ಟ್ರಾಟಜಿಕ್ ಅಪಾರ್ಚುನಿಟೀಸ್ ಫಂಡ್ SOF ಭಾರತೀಯ ಆರ್ಥಿಕತೆಗೆ ಕಾರ್ಯತಂತ್ರದ ಮಹತ್ವದ್ದಾಗಿರುವ ಕ್ಷೇತ್ರಗಳಲ್ಲಿ ಬೆಳವಣಿಗೆ ಹಂತದಲ್ಲಿ ಹೂಡಿಕೆ ಮಾಡುವ ಗುರಿಯನ್ನು ಹೊಂದಿದೆ. ಹಾಗಾದರೆ ಸರಿಯಾದ ಹೇಳಿಕೆ ಆಪ್ಷನ್
ಡಿ ಮೇಲಿನ ಎಲ್ಲ. ಈ ಮೂರೂ ಹೇಳಿಕೆಗಳು ಕೂಡ ಸರಿಯಾಗಿದೆ. ಡಿ ಇಸ್ ದಿ ರೈಟ್ ಆನ್ಸರ್. ಈ ಕೆಳಗಿನ ಯಾವ ಸಂಪನ್ಮೂಲಗಳು ಬಂಡವಾಳ ಸರಕು ಕ್ಯಾಪಿಟಲ್ ಗೂಡ್ಸ್ ವಿಭಾಗಕ್ಕೆ ಸೇರುತ್ತವೆ? ಕಟ್ಟಡಗಳು, ಯಂತ್ರೋಪಕರಣಗಳು, ಕಾರ್ಮಿಕ. ಸರಿಯಾದ ಉತ್ತರ ಆಪ್ಷನ್ ಎ 1 ಮತ್ತು 2. ಅಂದರೆ ಈ ಕಟ್ಟಡಗಳು ಮತ್ತು ಯಂತ್ರೋಪಕರಣಗಳು ಬಂಡವಾಳ ಸರಕು ವಿಭಾಗಕ್ಕೆ ಸೇರುತ್ತವೆ. ಬಂಡವಾಳ ಸರಕುಗಳಲ್ಲಿ ಕಟ್ಟಡಗಳು, ಯಂತ್ರೋಪಕರಣಗಳು, ವಾಹನಗಳು ಮತ್ತು ಇತ್ಯಾದಿಗಳು ಬರುತ್ತವೆ. ಆಪ್ಷನ್ ಎ ಇಸ್ ದಿ ರೈಟ್ ಆನ್ಸರ್. ಡಿಪಿ ಸಿಂಗ್ ಸಮಿತಿಯ ಉದ್ದೇಶ ಏನು? ಸರಿಯಾದ ಉತ್ತರ ಆಪ್ಷನ್ ಬಿ ಭಾರತದಲ್ಲಿ ಹೆಚ್ಚಿನ ವಿದ್ಯಾರ್ಥಿಗಳು ಉಳಿಯಲು ಮತ್ತು ಅಧ್ಯಯನ ಮಾಡಲು ಕ್ರಮಗಳನ್ನು ತೆಗೆದುಕೊಳ್ಳುವುದೇ ಡಿಪಿ ಸಿಂಗ್ ಸಮಿತಿಯ ಉದ್ದೇಶ. ಭಾರತದಲ್ಲಿ ಅಧ್ಯಯನಕ್ಕಾಗಿ ಹೆಚ್ಚು ವಿದ್ಯಾರ್ಥಿಗಳು ಇಲ್ಲಿಯೇ ಖಚಿತಪಡಿಸಿಕೊಳ್ಳಲು ಮಾರ್ಗಸೂಚಿಗಳು ಮತ್ತು ಕ್ರಮಗಳನ್ನು ಸಿದ್ಧಪಡಿಸಲು ಡಿಪಿ ಸಿಂಗ್ ಅವರ ನೇತೃತ್ವದ ಸಮಿತಿಯನ್ನು ಜುಲೈ 2020ರಲ್ಲಿ ಘೋಷಿಸಲಾಯಿತು. ಬಿ ಇಸ್ ದಿ ರೈಟ್ ಆನ್ಸರ್. ನೌಕರರ ಭವಿಷ್ಯ ನಿಧಿ ಸಂಸ್ಥೆ ಎಂಪ್ಲಾಯೀಸ್ ಪ್ರಾವಿಡೆಂಟ್ ಫಂಡ್ ಆರ್ಗನೈಸೇಷನ್ ಇಪಿಎಫ್ಒ ಕುರಿತು ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. 1. ಇದು ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯದ ಆಡಳಿತ ನಿಯಂತ್ರಣದಲ್ಲಿದೆ. 2. ಹಾರ್ಡ್ ಕಾಪಿಗೆ ಬದಲಾಗಿ ಪ್ರಯೋಜನಗಳನ್ನು ಪಡೆಯಲು ಪಿಂಚಣಿದಾರರಿಗೆ ಡಿಜಿಟಲ್ ಲೈಫ್ ಪ್ರಮಾಣ ಪತ್ರವನ್ನು ಸಲ್ಲಿಸಲು ಇದು ಅವಕಾಶ ಮಾಡಿಕೊಟ್ಟಿದೆ. ಮೇಲೆ ನೀಡಿರುವ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ 1 ಮತ್ತು 2 ಎರಡೂ ಕೂಡ ಸರಿ. ಆಪ್ಷನ್ ಸಿ ಇಸ್ ದಿ ರೈಟ್ ಆನ್ಸರ್. ಆಪರೇಷನ್ ಗ್ರೀನ್ ಟಾಪ್ ಟು ಟೋಟಲ್ ಆಪರೇಷನ್ ಗ್ರೀನ್ಸ್ ಟಾಪ್ ಟು ಟೋಟಲ್ ಸ್ಕೀಮ್ ಯೋಜನೆಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. 1. ಹಣ್ಣುಗಳು ಮತ್ತು ತರಕಾರಿಗಳ ಬೆಳೆಗಾರರನ್ನು ಲಾಕ್ಡೌನ್ ಕಾರಣದಿಂದಾಗಿ ಒತ್ತಡದ ಮಾರಾಟದಿಂದ ರಕ್ಷಿಸುವುದು ಮತ್ತು ಕಟಾವು ನಂತರದ ನಷ್ಟವನ್ನು ಕಡಿಮೆ ಮಾಡುವುದು ಇದರ ಉದ್ದೇಶವಾಗಿದೆ. 2. ಆಹಾರ ಸಂಸ್ಕರಣಾ ಕೈಗಾರಿಕೆಗಳ ಸಚಿವಾಲಯವು ಸಾರಿಗೆಗೆ ಸಬ್ಸಿಡಿ ನೀಡುತ್ತದೆ ಮತ್ತು ಆಹಾರ ಬೆಳೆಗಳಿಗೆ ಶೇಖರಣಾ ಸೌಲಭ್ಯಗಳನ್ನು ಬಾಡಿಗೆ ಪಡೆಯಲು ಸಹಾಯಧನ ಒದಗಿಸುತ್ತದೆ. ಮೇಲೆ ನೀಡಿರುವ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಡಿ 1 ಮತ್ತು 2 ಎರಡೂ ಹೇಳಿಕೆಗಳು ಸರಿಯಾಗಿವೆ. ಆಹಾರ ಸಂಸ್ಕರಣಾ ಕೈಗಾರಿಕೆಗಳ ಸಚಿವಾಲಯ ಮಿನಿಸ್ಟ್ರಿ ಆಫ್ ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರೀಸ್ ಇತ್ತೀಚೆಗೆ ಟೊಮೆಟೊ, ಈರುಳ್ಳಿ ಮತ್ತು ಆಲೂಗಡ್ಡೆ ಟೊಮೆಟೊ, ಆನಿಯನ್ ಅಂಡ್ ಪೊಟ್ಯಾಟೊ ಟಾಪ್ ನಿಂದ ಆಪರೇಷನ್ ಗ್ರೀನ್ಸ್ ಯೋಜನೆಯನ್ನು ಎಲ್ಲ ಹಣ್ಣುಗಳು ಮತ್ತು ತರಕಾರಿಗಳಿಗೆ 6 ತಿಂಗಳ ಕಾಲ ಆತ್ಮನಿರ್ಭರ್ ಯೋಜನೆಯಡಿಯಲ್ಲಿ ಪ್ರಾಯೋಗಿಕವಾಗಿ ವಿಸ್ತರಿಸಿದೆ. ಸೊ ಆಪ್ಷನ್ ಡಿ ಇಸ್ ದಿ ರೈಟ್ ಆನ್ಸರ್. 1 ರ್ಯಾಂಕ್ 1 ಪಿಂಚಣಿ 1 ರ್ಯಾಂಕ್ 1 ಪೆನ್ಷನ್ಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. 1. ಅದೇ ಶ್ರೇಣಿಯಲ್ಲಿ ನಿವೃತ್ತಿ ಹೊಂದಿದ ಸಿಬ್ಬಂದಿಗೆ ಅವರ ನಿವೃತ್ತಿಯ ದಿನಾಂಕವನ್ನು ಲೆಕ್ಕಿಸದೆ ಅದೇ ಉದ್ದದ ಸೇವೆಯೊಂದಿಗೆ ಏಕರೂಪದ ಪಿಂಚಣಿ ಪಾವತಿಸಬೇಕೆಂದು ಇದು ಸೂಚಿಸುತ್ತದೆ. 2. ಕೇಂದ್ರ ಸರ್ಕಾರವು ಮಿಲಿಟರಿ ಮತ್ತು ಕೇಂದ್ರ ಸಶಸ್ತ್ರ ಪೊಲೀಸ್ ಪಡೆ ಸಿಬ್ಬಂದಿಗೆ OROPಗಾಗಿ 2014ನಿಂದ ಒದಗಿಸುತ್ತದೆ. ಮೇಲೆ ನೀಡಿರುವ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಎ 1 ಮಾತ್ರ. ಅಂದರೆ ಅದೇ ಶ್ರೇಣಿಯಲ್ಲಿ ನಿವೃತ್ತಿ ಹೊಂದಿದ ಸಿಬ್ಬಂದಿಗೆ ಅವರ ನಿವೃತ್ತಿಯ ದಿನಾಂಕವನ್ನು ಲೆಕ್ಕಿಸದೆ ಅದೇ ಉದ್ದದ ಸೇವೆಯೊಂದಿಗೆ ಏಕರೂಪದ ಪಿಂಚಣಿ ಪಾವತಿಸಬೇಕೆಂದು ಇದು ಸೂಚಿಸುತ್ತದೆ. ಇದು ಸರಿಯಾದ ಹೇಳಿಕೆ. 2ನೇದು ತಪ್ಪಾಗಿದೆ. ಭಾರತ ಸರ್ಕಾರವು 1/7/2014ರಿಂದ ಜಾರಿಗೆ ಬರುವ ರಕ್ಷಣಾ ಸಿಬ್ಬಂದಿಗೆ OROPಯನ್ನು ಜಾರಿಗೊಳಿಸುತ್ತಿದೆ. ಆಪ್ಷನ್ ಎ ಇಸ್ ದಿ ರೈಟ್ ಆನ್ಸರ್. ರಾಷ್ಟ್ರೀಯ ಶಿಕ್ಷಣ ತಂತ್ರಜ್ಞಾನ ವೇದಿಕೆ NETFಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. 1. ಇದನ್ನು ರಾಷ್ಟ್ರೀಯ ಶಿಕ್ಷಣ ನೀತಿ 2020ರ ಪ್ರಕಾರ ಸ್ವಾಯತ್ತ ಸಂಸ್ಥೆಯಾಗಿ ಸ್ಥಾಪಿಸಲು ಪ್ರಸ್ತಾಪಿಸಲಾಗಿದೆ. 2ನೇದು ತಂತ್ರಜ್ಞಾನ ಆಧಾರಿತ ಮಧ್ಯಸ್ಥಿಕೆಗಳ ಕುರಿತು ಕೇಂದ್ರ ಮತ್ತು ರಾಜ್ಯ ಸರ್ಕಾರಿ ಸಂಸ್ಥೆಗಳಿಗೆ ಸ್ವತಂತ್ರ ಸಾಕ್ಷ್ಯ ಆಧಾರಿತ ಸಲಹೆಯನ್ನು ನೀಡುವ ಉದ್ದೇಶವನ್ನು NETF ಹೊಂದಿದೆ. ಮೇಲೆ ನೀಡಿರುವ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ 1 ಮತ್ತು 2 ಎರಡೂ ಹೇಳಿಕೆಗಳು ಕೂಡ ಸರಿ. ಆಪ್ಷನ್ ಸಿ ಇಸ್ ದಿ ರೈಟ್ ಆನ್ಸರ್. ಗೌಟೆಕ್ ಥಾನ್ 2020ಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. 1. ಇದನ್ನು ನೀತಿ ಆಯೋಗ ಆಯೋಜಿಸಿದೆ. 2. ಕೇಂದ್ರ ಸರ್ಕಾರದ ಆಯ್ದ ಸಚಿವಾಲಯಗಳು ಒದಗಿಸಿದ ಸಮಸ್ಯೆ ಹೇಳಿಕೆಗಳ ಮೇಲೆ ಕೇಂದ್ರೀಕರಿಸುವುದು ಹ್ಯಾಕಥಾನ್ ಉದ್ದೇಶ. ಮೇಲೆ ನೀಡಿರುವ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ 2 ಮಾತ್ರ ಸರಿ. ಅಂದರೆ ನೀತಿ ಆಯೋಗ ಆಯೋಜಿಸಿದೆ ಅನ್ನೋದು ತಪ್ಪು. ಭಾರತ ಸರ್ಕಾರದ ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಆಶ್ರಯದಲ್ಲಿ ಗೌಟೆಕ್ಥಾನ್ 2020 IEEE ನ್ಯಾಷನಲ್ ಇನ್ಫಾರ್ಮ್ಯಾಟಿಕ್ಸ್ ಸೆಂಟರ್ ಮತ್ತು ಒರಾಕಲ್ ಆಯೋಜಿಸಿರುವ 36 ಗಂಟೆಗಳ ಪ್ಯಾನ್ ಇಂಡಿಯಾ ವರ್ಚುವಲ್ ಹ್ಯಾಕಥಾನ್ ಆಗಿದೆ. ನವೆಂಬರ್ 2020ರಂದು ಯಶಸ್ವಿಯಾಗಿ ಮುಗಿಸಲಾಯಿತು. ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್.
ಹೇಳಿಕೆಗಳನ್ನು ಓದಿಕೊಂಡು ಸರಿಯಾಗಿ ಉತ್ತರಿಸಿ. ಹೇಳಿಕೆ 1. ಜಮ್ಮು ಕಾಶ್ಮೀರ ಮತ್ತು ಲಡಾಖ್ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಇನ್ನು ಮುಂದೆ ಹೊರ ರಾಜ್ಯದವರು ಸಹ ಭೂಮಿ ಖರೀದಿಸಬಹುದು. ಹೇಳಿಕೆ 2. ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಆರೋಗ್ಯ ಮತ್ತು ಶಿಕ್ಷಣ ಕ್ಷೇತ್ರಗಳಲ್ಲಿ ಸಂಸ್ಥೆಗಳನ್ನು ಸ್ಥಾಪಿಸ ಬಯಸುವ ವ್ಯಕ್ತಿ ಇಲ್ಲವೇ ಸಂಸ್ಥೆಗಳಿಗೆ ಸರ್ಕಾರ ಭೂಮಿಯನ್ನು ವರ್ಗಾಯಿಸುವ ಅವಕಾಶ ಹೊಸ ಕಾಯ್ದೆಯಲ್ಲಿದೆ. ಹಾಗಾದರೆ ಸರಿಯಾದ ಉತ್ತರ ಆಪ್ಷನ್ ಸಿ. ಎರಡೂ ಹೇಳಿಕೆಗಳು ಕೂಡ ಸರಿ. ಆಪ್ಷನ್ ಸಿ ಈಸ್ ದಿ ರೈಟ್ ಆನ್ಸರ್. ಯಾವ ರಾಜ್ಯ ಗುಜ್ಜರ್ ಸಮುದಾಯದ ಜನರನ್ನು ಹೆಚ್ಚಾಗಿ ಹೊಂದಿಲ್ಲ? ಸರಿಯಾದ ಉತ್ತರ ಆಪ್ಷನ್ ಎ. ತಮಿಳುನಾಡು. ರಾಜಸ್ಥಾನದ ಹೊರತಾಗಿ ಗುಜ್ಜರ್ ಜನರು ಹರಿಯಾಣ, ಮಧ್ಯಪ್ರದೇಶ, ಗುಜರಾತ್, ಮಹಾರಾಷ್ಟ್ರ, ಉತ್ತರ ಪ್ರದೇಶ ಮತ್ತು ಉತ್ತರಾಖಂಡಗಳಲ್ಲಿದ್ದಾರೆ. ತಮಿಳುನಾಡಲ್ಲಿ ಹೆಚ್ಚಾಗಿ ಹೊಂದಿಲ್ಲ. ಎ ಈಸ್ ದಿ ರೈಟ್ ಆನ್ಸರ್. ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಶರತ್ ಬೊಬ್ಡೆ ಎಲ್ಲಿ ನ್ಯಾಯ ಕೌಶಲ ರಿಸೋರ್ಸ್ ಸೆಂಟರ್ ಅಂಡ್ ವರ್ಚುವಲ್ ಕೋರ್ಟ್ಗೆ ಚಾಲನೆ ನೀಡಿದರು? ಸರಿಯಾದ ಉತ್ತರ ಆಪ್ಷನ್ ಸಿ. ನಾಗಪುರ. ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಶರತ್ ಬೊಬ್ಡೆ ಇತ್ತೀಚೆಗೆ ನಾಗಪುರದ ಜುಡಿಷಿಯಲ್ ಆಫೀಸರ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ನಲ್ಲಿ ನ್ಯಾಯ ಕೌಶಲ ಹೆಸರಿನ ರಿಸೋರ್ಸ್ ಸೆಂಟರ್ ಅಂಡ್ ವರ್ಚುವಲ್ ಕೋರ್ಟ್ಗೆ ಚಾಲನೆ ನೀಡಿದರು. ಈ ಕೋರ್ಟ್ ಮೂಲಕ ಸುಪ್ರೀಂ ಕೋರ್ಟ್, ಹೈಕೋರ್ಟ್ ಮತ್ತು ಜಿಲ್ಲಾ ಕೋರ್ಟ್ಗೆ ಆನ್ಲೈನ್ ಮೂಲಕ ಮೊಕದ್ದಮೆಗಳನ್ನು ದಾಖಲಿಸಬಹುದು. ಮೊಕದ್ದಮೆ ದಾಖಲಿಸಲಿಕ್ಕೆ ನಿರ್ದಿಷ್ಟ ಕೋರ್ಟ್ಗೆ ಹೋಗುವ ಜಂಜಾಟವನ್ನು ನ್ಯಾಯ ಕೌಶಲ ತಪ್ಪಿಸುತ್ತದೆ. ಆಪ್ಷನ್ ಸಿ ಈಸ್ ದಿ ರೈಟ್ ಆನ್ಸರ್. ಯಾವ ರಾಜ್ಯ ಸರ್ಕಾರ ಖಾಸಗಿ ಸಂಸ್ಥೆಗಳಲ್ಲಿನ ನೇಮಕಾತಿಗಳಲ್ಲಿ 75% ತನ್ನ ರಾಜ್ಯದವರಿಗೆ ಮೀಸಲಿಡುವ ಮಸೂದೆ ಅಂಗೀಕರಿಸಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ. ಹರಿಯಾಣ. ನೇಮಕಾತಿಗಳಲ್ಲಿ 75% ತನ್ನ ರಾಜ್ಯದ ಅಭ್ಯರ್ಥಿಗಳಿಗಾಗಿಯೇ ಮೀಸಲಿಡುವ ಮಸೂದೆಯನ್ನು ಹರಿಯಾಣ ವಿಧಾನಸಭೆ ಅಂಗೀಕರಿಸಿದೆ. ಹರಿಯಾಣ ಸ್ಟೇಟ್ ಎಂಪ್ಲಾಯ್ಮೆಂಟ್ ಆಫ್ ಲೋಕಲ್ ಕ್ಯಾಂಡಿಡೇಟ್ಸ್ ಬಿಲ್ 2020 ಉಪಮುಖ್ಯಮಂತ್ರಿ ದುಷ್ಯಂತ್ ಚೌತಾಲಾ ಮಂಡಿಸಿದರು. ಖಾಸಗಿ ಕಂಪನಿಗಳಲ್ಲಿನ 75% ಉದ್ಯೋಗಗಳನ್ನು ಹರಿಯಾಣದ ಅಭ್ಯರ್ಥಿಗಳೇ ಪಡೆಯಲಿದ್ದರೂ ಇವರ ತಿಂಗಳ ವೇತನ 50,000 ರುಗಿಂತ ಕಡಿಮೆ ಇರಲಿದೆ. ಖಾಸಗಿ ಕಂಪನಿಗಳು, ಪಾಲುದಾರಿಕಾ ಸಂಸ್ಥೆಗಳು, ಸೊಸೈಟಿಗಳು, ಟ್ರಸ್ಟ್ಗಳು ಸೇರಿ ಖಾಸಗಿ ಸಂಸ್ಥೆಗಳಿಗೆ ಹೊಸ ಕಾನೂನು ಅನ್ವಯಿಸಲಿದೆ. ಆಪ್ಷನ್ ಬಿ ಈಸ್ ದಿ ರೈಟ್ ಆನ್ಸರ್. ಪ್ರಶ್ನೆ ಸಂಖ್ಯೆ 40. ಈ ಎಪಿಸೋಡ್ನ ಅಂತಿಮ ಪ್ರಶ್ನೆ. ನವೆಂಬರ್ನಲ್ಲಿ 80ನೇ ಆಲ್ ಇಂಡಿಯಾ ಪ್ರೆಸೈಡಿಂಗ್ ಆಫೀಸರ್ ಕಾನ್ಫರೆನ್ಸ್, ಸ್ಪೀಕರ್ ಕಾನ್ಫರೆನ್ಸ್ ಯಾವ ರಾಜ್ಯದಲ್ಲಿ ಪ್ರಾಯೋಜನೆಯಾಗಿತ್ತು? ಸರಿಯಾದ ಉತ್ತರ ಆಪ್ಷನ್ ಎ. ಗುಜರಾತ್. ಲೋಕಸಭೆ ಮತ್ತು ರಾಜ್ಯಸಭೆ ಸ್ಪೀಕರ್ಗಳು ಸೇರಿದಂತೆ ರಾಜ್ಯ ಶಾಸಕಾಂಗಗಳ ಸ್ಪೀಕರ್ಗಳ ಸಭೆ ನವೆಂಬರ್ನಲ್ಲಿ ಗುಜರಾತಿನ ಏಕತಾ ಪ್ರತಿಮೆಯ ತಾಣ ಕೆವಾಡಿಯಾದಲ್ಲಿ ನಡೆಯಿತು. ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಈ ಸಭೆ ಉದ್ಘಾಟಿಸಿದರು. ಸಂಸತ್ತು ಮತ್ತು ರಾಜ್ಯ ಶಾಸನ ಸದನಗಳಲ್ಲಿ ಮಾಹಿತಿ ತಂತ್ರಜ್ಞಾನದ ಬಳಕೆ ಮತ್ತು ಪಕ್ಷಾಂತರ ನಿಷೇಧ ಕಾಯ್ದೆಯ ಕುರಿತು ಚರ್ಚೆಗಳಾದವು. ಲೋಕಸಭೆಯ ಸ್ಪೀಕರ್ ಓಂ ಬಿರ್ಲಾ ಸಭೆಯ ಅಧ್ಯಕ್ಷತೆ ವಹಿಸಿದ್ದರು. ಸೊ ಆಪ್ಷನ್ ಎ ಈಸ್ ದಿ ರೈಟ್ ಆನ್ಸರ್. ಇದುವರೆಗೂ ಸಂಪೂರ್ಣವಾಗಿ ಈ ವಿಡಿಯೋವನ್ನು ನೋಡಿದ್ದಕ್ಕೆ ಹೃತ್ಪೂರ್ವಕವಾಗಿರುವಂತಹ ಧನ್ಯವಾದಗಳು. ಆಲ್ ದ ಬೆಸ್ಟ್. ಸಂಪೂರ್ಣವಾಗಿ ಈ ವಿಡಿಯೋವನ್ನು ನೋಡಿದ್ದಕ್ಕೆ ಮತ್ತೊಮ್ಮೆ ನಿಮಗೆ ಧನ್ಯವಾದಗಳನ್ನು ಹೇಳ್ತಾ ಈ ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.